ಈಗ ಬಲಗಡೆ ಇರೋ ರೋಪನ್ನು ಬಲಗೈಯಿಂದ ಹಿಡ್ಕೋಬೇಕು, ಎಡಗಡೆ ಇರೋ ರೋಪನ್ನು ಎಡಗೈಯಿಂದ ಹಿಡ್ಕೋಬೇಕು. ಹಿಡ್ಕೊಂಡಾದ್ಮೇಲೆ ನೋಡಿ ಆ ರೋಪಿನ ನೇರವಾಗಿ ನಾವು ಮುಂದಕ್ಕೆ ಬರಬೇಕು. ಮುಂದಕ್ಕೆ ಬಂದು ಈ ಎರಡೂ ಕಾಲನ್ನು ನೆಲದಲ್ಲಿ ಊರಬೇಕು. ಇಲ್ಲಿ 1 ಅಡಿ ದೂರದಲ್ಲಿ ಕಾಲಿಟ್ಕೋಬೇಕು. ನೋಡಿ ಹೀಗೆ ಕಾಲಿನ ಪರಿಸ್ಥಿತಿ ನೋಡಿ, ಈಗ ನೇರವಾಗಿರಬೇಕು. ಇದು ಭಾಳ ಹತ್ತಿರ ಇರಬಾರ್ದು ಮತ್ತು ತುಂಬ ದೂರ ಇರಬಾರ್ದು. ಇಷ್ಟು 1 ಅಡಿ ದೂರದಲ್ಲಿದ್ದರೆ ಅಥವಾ 1 ಕಾಲು 1.5 ಅಡಿ ದೂರದಲ್ಲಿದ್ದರೆ ಸಾಕು. ಈ ಎರಡೂ ರೋಪನ್ನು ಹಿಡ್ಕೊಂಡಿರ್ತೀವಲ್ವ, ಹೀಗೆ ಜೋತ್ ಬಿಡಬೇಕು. ಜೋತ್ ಬಿದ್ದ ಮೇಲೆ ನೋಡಿ ಮೊಣಕೈ ನೇರ ಆಗಬೇಕು, ಹಗ್ಗ ನೇರ ಆಗಬೇಕು, ತಲೆ ನೇರ ಇರಬೇಕು, ಕುತ್ತಿಗೆ ನೇರ ಇರಬೇಕು. ಇಲ್ಲಿ 1 ನಿಮಿಷಗಳ ಕಾಲ ಇದ್ದರೆ ಸಾಕು. ದೀರ್ಘ ಉಸಿರಾಟ ಮಾಡಬೇಕು. ಎಸ್, ರೋಪ್ ನಂಬರ್ 1 ಹಾಗೆ ಬಿಟ್ಬಿಡೋದು. ಇದಾದ್ಮೇಲೆ ಬಿಟ್ಬಿಡೋದು. ಈಗ ರೋಪ್ ನಂಬರ್ 2 ನೋಡಿ. ಇವಾಗ ಈ ರೋಪ್ ನಂಬರ್ 2 ಅನ್ನು ಹೇಗೆ ಮಾಡೋದು? ಹಿಂದಕ್ಕೆ ಗೋಡೆ ಹತ್ರ ಹೋಗ್ಬಿಟ್ಟು ನೋಡಿ ಈ ಬೆಲ್ಟನ್ನು ಕೈಯಿಂದ ಹಿಡ್ಕೊಂಡು ಹಾಗೆ ಮುಂದಕ್ಕೆ ಬರೋದು. ಅದನ್ನು ತಲೆಯ ಮೇಲಕ್ಕೆ ಎಳೆಯೋದು. ರೋಪನ್ನು ತಲೆ ಮೇಲಕ್ಕೆ ಎಳೆದು ಭುಜದ ಸಮಾನಾಂತರವಾಗಿ ಎಲ್ಬೋನ ನೇರ ಮಾಡಿ ಅದೇ ನೇರಕ್ಕೆ ಕೆಳಗಡೆ ನೆಲದಲ್ಲಿ 1 ಕಾಲಡಿ 1.5 ಅಡಿ ಅಥವಾ 1 ಅಡಿ ದೂರದಲ್ಲಿ ಪಾದ ನೇರ ಇಡಬೇಕು. ಸೊಟ್ಟ ಇಡಬಾರ್ದು ಪಾದನ. ಈ ಪಾದ ನೋಡಿ ಹಿಂಗೆ ಇಡಬಾರ್ದು ಮತ್ತು ಹಿಂಗೆ ಒಳಗಿರಬಾರ್ದು, ನೇರ ಇರಬೇಕು. ನೋಡಿ ಹೀಗೆ ಸೀದಾ ಇರಬೇಕು ಪಾದ. ಮೊಣಕೈ ಕೂಡ ಅಷ್ಟೇ, ಹೀಗೆ ಮಡಚಬಾರ್ದು. ನೋಡಿ ಕೆಳಗೆ ಹೀಗೆ ಮಡಚಬಾರ್ದು, ನೇರ ಇರಬೇಕು. ಸ್ಟ್ರೆಚ್ ಮಾಡಬೇಕು. ಹಿಂಗೆ ಎಳಿಬೇಕು. ಅದನ್ನು ಹಗ್ಗವನ್ನು ಎಳಿಬೇಕು. ನಮಗೆ ಭುಜಕ್ಕೆ ಎಳೆತ ಸಿಗಬೇಕು, ಫುಲ್ ಆಗಬೇಕು, ಚೆನ್ನಾಗಿ ಟ್ರ್ಯಾಕ್ಷನ್ ಆಗಬೇಕು. ಕುತ್ತಿಗೆ ನೇರ ಸಡಿಲ ಬಿಟ್ಟು ಆರಾಮದಲ್ಲಿ ಉಸಿರಾಡಬೇಕು. ಇಲ್ಲಿ 1 ನಿಮಿಷ ಇದ್ದರೆ ಸಾಕು. ಸ್ಟ್ರೈಟ್ ಇದೆ ಅಲ್ಲ, ಕೈ ನೇರ ಇದೆಯಲ್ಲ, ಆಯ್ತು. 1 ನಿಮಿಷ ಇದ್ದರೆ ಸಾಕು. ಇದು ರೋಪ್ ನಂಬರ್ 2. ಆಮೇಲೆ ನಿಧಾನಕ್ಕೆ ಹಿಂದಕ್ಕೆ ಹೋಗಿ ಅದನ್ನು ಹಿಂಗೆ ಬಿಟ್ಟುಬಿಡೋದು. ಸ್ಟಾಪ್.